ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಹಾಭಾರತದ 21ನೇ ಎಪಿಸೋಡ್. ದ್ರೋಣಾಚಾರ್ಯರಲ್ಲಿ ದೇಶದ ನಾನಾ ಭಾಗಗಳಿಂದ ಬಂದ ರಾಜಕುಮಾರರು ಧನುರ್ವಿದ್ಯೆ ಅಭ್ಯಾಸ ಮಾಡುತ್ತಿದ್ದರು. ಪ್ರತಿನಿತ್ಯ ಎನ್ನುವಂತೆ ದ್ರೋಣರನ್ನು ಆಚಾರ್ಯರನ್ನಾಗಿ ಪಡೆಯುವ ಉದ್ದೇಶದಿಂದ ಮೂಲೆ ಮೂಲೆಗಳಿಂದ ರಾಜವಂಶದಲ್ಲಿ ಹುಟ್ಟಿದವರು ಬರುತ್ತಿದ್ದರು. ದ್ರೋಣಾಚಾರ್ಯರು ಯಾರಿಗೂ ಇಲ್ಲವೆನ್ನದೆ ಯಥಾಶಕ್ತಿ ಧನುರ್ವಿದ್ಯೆ ಹೇಳಿಕೊಡುತ್ತಿದ್ದರು. ಒಂದು ದಿನ ಏಕಲವ್ಯ ಎಂಬ ಹುಡುಗನು ದ್ರೋಣರನ್ನರಿಸಿಕೊಂಡು ಬಂದನು. ಏಕಲವ್ಯ ಹಿರಣ್ಯಧನು ಎಂಬ ನಿಷಾದನ ಮಗ. ದ್ರೋಣಾಚಾರ್ಯರು ಕ್ಷತ್ರಿಯ ರಾಜಕುಮಾರರಿಗೆ ಮಾತ್ರ ಪಾಠ ಹೇಳಿಕೊಡುತ್ತಿದ್ದರಷ್ಟೇ. ಏಕಲವ್ಯ ದ್ರೋಣರ ಬಳಿಗೆ ಬಂದು ತನ್ನ ಪರಿಚಯ ಮಾಡಿಕೊಂಡು, ನನಗೆ ಧನುರ್ವಿದ್ಯೆ ಹೇಳಿಕೊಡುವಿರಾ ಎಂದು ಪ್ರಾರ್ಥಿಸಿ ಕೈಜೋಡಿಸಿ ನಿಂತನು. ಮಗು, ನಿನ್ನ ಆಸಕ್ತಿ ಕಂಡು ಸಂತೋಷವಾಯಿತು. ನಾನು ರಾಜಾಶ್ರಯದಲ್ಲಿರುವ ಒಬ್ಬ ಉಪಾಧ್ಯಾಯ. ನಾನು ರಾಜಕುಮಾರರಿಗೆ ಮಾತ್ರ ಪಾಠ ಹೇಳಿಕೊಡುತ್ತೇನೆ. ಆದುದರಿಂದ ನಾನು ನಿನಗೆ ಹೇಳಿಕೊಡಲಾರೆ ಎಂದು ಬಿಟ್ಟರು ದ್ರೋಣಾಚಾರ್ಯರು. ಏಕಲವ್ಯನಿಗೆ ನಿರಾಶೆಯಾಯಿತು. ಆದರೆ ಅದನ್ನು ತೋರಿಸಿಕೊಳ್ಳದೆ ದ್ರೋಣಾಚಾರ್ಯರ ಪಾದಗಳಿಗೆ ನಮಸ್ಕರಿಸಿ ತಾನು ವಾಸವಾಗಿದ್ದ ಕಾಡಿಗೆ ಬಂದು ಬಿಟ್ಟನು. ಕಾಡಿಗೆ ಹಿಂದಿರುಗಿದ ಏಕಲವ್ಯ ದ್ರೋಣಾಚಾರ್ಯರ ಪ್ರತಿರೂಪವೊಂದನ್ನು ಮಣ್ಣಿನಲ್ಲಿ ತಯಾರಿಸಿದನು. ಆ ವಿಗ್ರಹವನ್ನು ಒಂದು ಮರದ ಅಡಿಯ ಕಟ್ಟೆಯ ಮೇಲೆ ಪ್ರತಿಷ್ಠಾಪಿಸಿದನು. ಕಾಡಿನಲ್ಲಿ ಸಿಕ್ಕಿದ ಹೂವುಗಳಿಂದ ಗುರುಗಳ ವಿಗ್ರಹವನ್ನು ಪೂಜಿಸಿ ಹಣ್ಣುಗಳ ನೈವೇದ್ಯ ಮಾಡಿ ಸಾಷ್ಟಾಂಗ ನಮಸ್ಕರಿಸಿ ಧನುರ್ವಿದ್ಯಾಭ್ಯಾಸಕ್ಕೆ ಆರಂಭಿಸಿದನು. ಮಣ್ಣಿನ ಮೂರ್ತಿಯನ್ನೇ ಗುರುಗಳೆಂದು ಭಾವಿಸಿ ತನಗೆ ತೋಚಿದ ರೀತಿಯಲ್ಲಿ ಧನುರ್ವಿದ್ಯೆಯನ್ನು ಕಲಿತನು. ದಿನವೂ ಗುರುಗಳಿಗೆ ಪೂಜೆ ಮಾಡಿ ಪಾಠ ಕಲಿಯುತ್ತಿದ್ದನು. ಒಂದು ಲಕ್ಷ್ಯಕ್ಕೆ ಗುರಿಯಿಟ್ಟು ಬಾಣ ಬಿಡುವಾಗ ಗುರುಗಳೇ, ಇದೋ ನೋಡಿ, ಮರದ ಮೇಲಿನ ಹಕ್ಕಿಗೆ ಗುರಿಯಿಟ್ಟು ಬಾಣ ಬಿಡುತ್ತಿದ್ದೇನೆ, ಅನುಗ್ರಹಿಸಿ ಎಂದೆಲ್ಲ ಹೇಳಿಕೊಳ್ಳುತ್ತಿದ್ದನು. ಏಕಲವ್ಯನ ಗುರುಭಕ್ತಿ ಅಪಾರವಾಗಿದ್ದಿತ್ತು. ಕ್ರಮೇಣ ಕೆಲವೇ ದಿನಗಳಲ್ಲಿ ಧನುರ್ವಿದ್ಯೆಯಲ್ಲಿ ಪರಿಪೂರ್ಣತೆ ಸಂಪಾದಿಸಿಬಿಟ್ಟನು. ಅವನು ಇಟ್ಟ ಗುರಿ ತಪ್ಪುತ್ತಿರಲಿಲ್ಲ. ಒಂದು ದಿನ ಪಾಂಡವರು, ಕೌರವರು ದ್ರೋಣರ ಅನುಮತಿ ಪಡೆದು ಏಕಲವ್ಯನು ವಾಸಿಸುತ್ತಿದ್ದ ಕಾಡಿಗೆ ಬಂದರು. ಅಲ್ಲಿ ಏಕಲವ್ಯನಿರುವುದು ಅವರ್ಯಾರಿಗೂ ತಿಳಿದಿರಲಿಲ್ಲ. ರಾಜಕುಮಾರರ ಜೊತೆಯಲ್ಲಿ ಒಂದು ಬೇಟೆ ನಾಯಿಯೂ ಬಂದಿತ್ತು. ಅದನ್ನು ಒಬ್ಬ ಸೇವಕನು ನೋಡಿಕೊಳ್ಳುತ್ತಿದ್ದನು. ರಾಜಕುಮಾರರು ಕಾಡಿನಲ್ಲಿ ಮೃಗಗಳ ಬೇಟೆಯಾಡತೊಡಗಿದರು. ನಾಯಿಯು ಪ್ರಾಣಿಗಳನ್ನು ಹುಡುಕುತ್ತಾ ಬರುತ್ತಿರಬೇಕಾದರೆ ದೂರದಲ್ಲಿ ಮರದಡಿ ನಿಂತು ಧನುರ್ವಿದ್ಯಾಭ್ಯಾಸ ಮಾಡುತ್ತಿದ್ದ ಏಕಲವ್ಯನನ್ನು ನೋಡಿತು. ಹೊಸಬರನ್ನು ಕಂಡರೆ ಹೊಗಳುವುದು ನಾಯಿಗೆ ಸಹಜ. ಕಪ್ಪು ಬಣ್ಣದ ಜಟಾಧಾರಿಯಾಗಿದ್ದ ಕೃಷ್ಣಾಜಿನ ಹುಟ್ಟಿದ್ದ ಏಕಲವ್ಯನು ನಾಯಿ ಹೊಗಳುವುದನ್ನು ಕಂಡು ಅದು ಬಾಯಿ ಮುಚ್ಚುವುದರೊಳಗಾಗಿ ಧನುರ್ವಿದ್ಯೆಯಿಂದ ಒಂದೇ ಸಲಕ್ಕೆ 7 ಬಾಣಗಳನ್ನು ನಾಯಿಯ ಬಾಯಿಯೊಳಕ್ಕೆ ಬಿಟ್ಟು ಅದು ಹೊಗಳುವುದು ನಿಲ್ಲಿಸಿದನು. ನಾಯಿ ಬಾಣಗಳ ಸಮೇತ ರಾಜಕುಮಾರರ ಬಳಿಗೆ ಓಡಿ ಬಂದಿತು. ನಾಯಿಯ ಬಾಯಿಯೊಳಗೆ 7 ಬಾಣಗಳಿದ್ದುದು ಕಂಡು ರಾಜಕುಮಾರರು ಚಕಿತರಾದರು. ತಮ್ಮಲ್ಲಿ ಯಾರಿಗೂ ಹಾಗೆ ಬಾಣ ಪ್ರಯೋಗ ಮಾಡುವ ಚಾತುರ್ಯವಿಲ್ಲದಿರುವುದನ್ನು ಗ್ರಹಿಸಿ ನಾಚಿಕೊಂಡರು. ಅರ್ಜುನನಿಗಂತೂ ಶರಪ್ರಯೋಗದ ಕೈಚಳಕ ದಿಗ್ಭ್ರಾಂತನನ್ನಾಗಿಸಿತು. ಈ ಬಾಣಪ್ರಯೋಗ ಯಾರು ಮಾಡಿರಬಹುದೆಂದು ದೂರ ಕಣ್ಣಾಡಿಸಿದರು. ದೂರದಲ್ಲಿ ಶರಸಂಧಾನ ಮಾಡುತ್ತಿದ್ದ ಏಕಲವ್ಯ ಕಾಣಿಸಿದನು. ಅವನ ಬಳಿಗೆ ಹೋದ ರಾಜಕುಮಾರರು, ಏಯ್, ನೀನು ಯಾರು? ನೀನೇ ಏನು ನಮ್ಮ ನಾಯಿಯ ಮೇಲೆ ಬಾಣಪ್ರಯೋಗ ಮಾಡಿದವನು? ನಿನಗೆ ಧನುರ್ವಿದ್ಯೆ ಹೇಳಿಕೊಟ್ಟವರು ಯಾರು ಎಂದು ಒಂದೇ ಸಮನೆ ಪ್ರಶ್ನೆಗಳನ್ನು ಹಾಕಿದರು. ಏಕಲವ್ಯನು ಶರಸಂಧಾನ ಮಾಡುತ್ತಲೇ, ವೀರರೇ, ನಾನು ನಿಷಾದ ರಾಜನಾದ ಹಿರಣ್ಯಧನುವಿನ ಮಗ. ನನ್ನ ಹೆಸರು ಏಕಲವ್ಯ. ನಾನೇ ನಿಮ್ಮ ನಾಯಿಯ ಮೇಲೆ ಬಾಣಪ್ರಯೋಗ ಮಾಡಿದವನು. ನಾನು ದ್ರೋಣಾಚಾರ್ಯರ ಶಿಷ್ಯ ಎಂದು ಹೇಳಿ ತನ್ನ ಪಾಡಿಗೆ ತಾನು ಧನುರ್ವಿದ್ಯಾಭ್ಯಾಸ ಮುಂದುವರೆಸಿದನು. ರಾಜಕುಮಾರರೆಲ್ಲರೂ ಹಸ್ತಿನಾವತಿಗೆ ಹಿಂತಿರುಗಿ ಕಾಡಿನಲ್ಲಿ ತಾವು ಕಂಡ ಅದ್ಭುತವನ್ನು ಗುರುಗಳಿಗೆ ವಿವರಿಸಿ ಹೇಳಿದರು. ದ್ರೋಣಾಚಾರ್ಯರಿಗೂ ಇದು ವಿಸ್ಮಯ ಉಂಟು ಮಾಡಿತು. ತನಗೆ ಅಂತಹ ಶಿಷ್ಯರು ಯಾರೂ ಇಲ್ಲವಲ್ಲ ಎಂದುಕೊಳ್ಳುತ್ತಿರುವಾಗ ಅರ್ಜುನನು ಅವರನ್ನು ಭೇಟಿ ಮಾಡಿ, ಗುರುದೇವ,
ಇದೇ ಏನು ನೀವು ನನ್ನನ್ನು ಲೋಕದಲ್ಲಿ ಅದ್ವಿತೀಯ ಬಿಲ್ಲುಗಾರನನ್ನಾಗಿಸುವ ರೀತಿ? ನಿಮ್ಮ ಮಾತು ನಿಜವೇ? ಹಾಗಾದರೆ ನಿಷಾದ ಪುತ್ರನಾದ ಏಕಲವ್ಯನು ಹೇಗೆ ಅಸ್ತ್ರವಿದ್ಯೆಯಲ್ಲಿ ನೈಪುಣ್ಯತೆ ಗಳಿಸಲು ಸಾಧ್ಯ? ಇಷ್ಟಕ್ಕೂ ಅವನು ತನ್ನನ್ನು ನಿಮ್ಮ ಶಿಷ್ಯನೆಂದೇ ಹೇಳಿಕೊಂಡಿದ್ದಾನೆ. ನೀವು ಯಾವಾಗ ಅಲ್ಲಿಗೆ ಹೋಗಿ ಧನುರ್ವಿದ್ಯೆಯನ್ನು ಅವನಿಗೆ ಹೇಳಿಕೊಟ್ಟಿರಿ ಎಂದು ಕೇಳಿದನು. ದ್ರೋಣರಿಗೆ ಕ್ಷಣಕಾಲ ಏನೂ ತೋಚಲಿಲ್ಲ. ಅರ್ಜುನನನ್ನು ಕರೆದುಕೊಂಡು ಏಕಲವ್ಯನಿದ್ದಲ್ಲಿಗೆ ಹೋದರು. ದ್ರೋಣರು ಆ ಮಹಾಸಾಧಕ ಏಕಲವ್ಯನನ್ನು ಕಂಡರು. ಆ ಹುಡುಗ ಚಿಂದಿ ಬಟ್ಟೆ ಉಟ್ಟಿದ್ದನು, ಮೈಯೆಲ್ಲ ಕಪ್ಪು, ತಲೆಯು ಜಡೆಗಟ್ಟಿತ್ತು. ಆ ಹುಡುಗನಿಗೆ ಬೇರಾವುದರ ಬಗ್ಗೆಯೂ ಗಮನವಿಲ್ಲ. ತಾನಾಯಿತು, ತನ್ನ ಶರಪ್ರಯೋಗವಾಯಿತು ಎಂಬಂತೆ ಇದ್ದನು. ಅವನು ಬಾಣಗಳು ಬಿಡುತ್ತಿದ್ದರೆ ಸರಪಣಿಯಂತೆ ಶರಗಳು ಒಂದರ ಹಿಂದೆ ಒಂದು ತಗುಲಿಸಿಕೊಂಡು ಹೋಗುತ್ತಿದ್ದವು. ಅಬ್ಬಾ, ಇದೆಂಥ ಕೈಚೊಳಕ! ಇವನಲ್ಲಿ ಅದೆಂಥ ಅದ್ಭುತ ಶಕ್ತಿ ಇದೆ ಎಂದು ದ್ರೋಣರು ತುಸು ಸಮಯ ಯೋಚಿಸಿದರು. ಏಕಲವ್ಯನಿಗೆ ದ್ರೋಣಾಚಾರ್ಯರು ಬಂದಿರುವುದು ಅರಿವಾಯಿತು. ಓಡಿ ಹೋಗಿ ತಲೆಬಾಗಿ ನಮಸ್ಕಾರ ಮಾಡಿದನು. ಹೂಗಳಿಂದ ಪೂಜೆ ಮಾಡಿದನು. ಬಳಿಕ ಅವರ ಮುಂದೆ ಕಟಿಬದ್ಧನಾಗಿ ನಿಂತುಕೊಂಡನು. ಗುರು ದ್ರೋಣಾಚಾರ್ಯರು ಸುತ್ತ ಕಣ್ಣಾಡಿಸಿದರು. ತಮ್ಮದೇ ಪ್ರತಿರೂಪದ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ದುದು ಕಣ್ಣಿಗೆ ಕಾಣಿಸಿತು. ನಿಜಕ್ಕೂ ಏಕಲವ್ಯ ಗುರುಭಕ್ತಿ ಅವನಿಗೆ ಧನುರ್ವಿದ್ಯೆ ಈ ಮಟ್ಟಕ್ಕೆ ಸಿದ್ಧಿಸಿರುವುದು ಅಚ್ಚರಿ ಹುಟ್ಟಿಸುತ್ತದೆ ಎಂದುಕೊಂಡು ದ್ರೋಣಾಚಾರ್ಯರು ಏಕಲವ್ಯನನ್ನು ಮಾತನಾಡಿಸಿ, ವೀರ ಏಕಲವ್ಯ, ನೀನು ನನ್ನನ್ನು ಗುರು ಎಂದು ಭಾವಿಸಿ ಇಷ್ಟೆಲ್ಲ ಕಲಿತಿದ್ದಿ. ನನಗೆ ಅದು ಹೆಮ್ಮೆ. ನೀನು ನನಗೆ ಶಿಷ್ಯನಾದ ಮೇಲೆ ಗುರುದಕ್ಷಿಣೆ ಕೊಡಬೇಕಲ್ಲವೇ ಎಂದು ಕೇಳಿದರು. ಗುರುದೇವ, ಅಗತ್ಯವಾಗಿ ಕೊಡುವೆನು. ಏನು ಕೊಡಲಿ? ದಯಮಾಡಿ ಹೇಳಿ. ನೀವು ಏನು ಕೇಳಿದರೂ ಕೊಡುತ್ತೇನೆ. ಸರಿ, ಹಾಗಿದ್ದರೆ ನೀನು ಬಲಗೈಯಿನ ಹೆಬ್ಬೆರಳನ್ನು ಗುರುದಕ್ಷಿಣೆಯನ್ನಾಗಿ ಕೊಡು. ದ್ರೋಣರ ಮಾತು ಕೇಳಿ ಏಕಲವ್ಯನಿಗೆ ಇದರಿಂದ ತನ್ನ ಧನುರ್ವಿದ್ಯಾಭ್ಯಾಸಕ್ಕೆ ಎಂತಹ ಹಾನಿಯಾಗುತ್ತದೆ ಎಂಬುದು ಅರಿವಾದರೂ ಅವನು ಸ್ವಲ್ಪವೂ ಧೃತಿಗೆಡದೆ ಕೊಟ್ಟ ಮಾತಿಗೂ ತಪ್ಪದೆ ತನ್ನ ಸೊಂಟದಲ್ಲಿದ್ದ ಖಡ್ಗದಿಂದ ಬಲಗೈ ಹೆಬ್ಬೆರಳನ್ನು ಕತ್ತರಿಸಿ ಗುರುಗಳಿಗೆ ಅರ್ಪಿಸಿದನು. ಸ್ವಲ್ಪವೂ ಮಿಸುಕಾಡಲಿಲ್ಲ, ನಗುನಗುತ್ತಾ ಇದ್ದನು. ದ್ರೋಣಾಚಾರ್ಯರು ಅವನನ್ನು ಆಶೀರ್ವದಿಸಿ ಅರ್ಜುನನೊಡನೆ ಹಸ್ತಿನಾಪುರಕ್ಕೆ ಹಿಂತಿರುಗಿದನು. ಅರ್ಜುನನಿಗೆ ತನ್ನನ್ನು ಮೀರಿಸುವವರು ಇನ್ಯಾರೂ ಇರುವುದಿಲ್ಲ ಎಂಬ ಭಾವನೆ ಉಂಟಾಯಿತು. ದ್ರೋಣಾಚಾರ್ಯರಿಗೂ ತಾನು ಕೊಟ್ಟ ಮಾತಿನಂತೆ ಅರ್ಜುನನನ್ನು ಮೀರಿಸುವ ಧನುರ್ವಿದ್ಯಾ ಪಾರಂಗತರು ಯಾರೂ ಇರುವುದಿಲ್ಲ ಎಂಬ ಸಮಾಧಾನ ಉಂಟಾಯಿತು. ಮುಂದೆ ಏಕಲವ್ಯನು ಹೆಬ್ಬೆರಳಿಲ್ಲದೆಯೇ ಧನುರ್ವಿದ್ಯೆ ಅಭ್ಯಾಸ ಮಾಡಿದನಾದರೂ ಹಿಂದಿನಷ್ಟು ಕೈಚಳಕ ಸಾಧಿಸಲಾರದೆ ಹೋದನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.